ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಶುಕ್ರವಾರ ಬೆಳಗಿನ ತಿಂಡಿಗೋಸ್ಕರ ಸೋಯಾದು ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೋಯಾ ತುಂಬಾ ಹೈ ಪ್ರೋಟೀನ್ ಇರುವಂಥದ್ದು, ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು. ತುಂಬ ರೆಸಿಪೀಸನ್ನು ಮಾಡ್ಬೋದು. ನಾನಿವತ್ತು ಮಾಡ್ತಾ ಇರೋದು ಪಲಾವ್ ಮಾಡ್ತಾ ಇದ್ದೀನಿ. ಸೊ ಈಸಿಯಾಗಿ ಬೇಗ ಕೂಡ ಆಗುತ್ತೆ. ಸೋಯಾ ಚಕ್ಸನ್ನು ಫಸ್ಟ್ ನಾನು ಬಿಸಿನೀರಲ್ಲೇ ನೆನೆಸಿಟ್ಕೊಳ್ತೀನಿ ಒಂದು 5ರಿಂದ 10 ನಿಮಿಷ. ಆಮೇಲೆ ನೀಟಾಗಿ ಎಲ್ಲ ನೀರನ್ನು ಹಿಂಡ್ಕೊಂಡು ಸಪ್ರೇಟ್ ತೊಗೊಂಡು ಒಂದು ಬೌಲಲ್ಲಿ ಹಾಕೊಂಡು ಅದಕ್ಕೆ ಮೊಸರು, ಕೆಮ್ಮಿನ ಪೌಡರು, ಗರಂ ಮಸಾಲ ಪೌಡರು, ಧನಿಯಾ ಪೌಡರು, ಅರಿಶಿನ ಪುಡಿ, ಖಾರ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಒಂದು 5ರಿಂದ 10 ನಿಮಿಷ ಬಿಡ್ತೀನಿ. ನೆಕ್ಸ್ಟ್ ಒಂದು ಕುಕ್ಕರಲ್ಲಿ ಎಣ್ಣೆ 1 ಸ್ಪೂನ್ ಹಾಕ್ಕೊಂಡು, ತುಪ್ಪ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆ, ಸೋಂಪು ಕಾಳು, ಹಾಗೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಸಮ್ಟೈಮ್ಸ್ ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಒಂದು 3 ಹಸಿಮೆಣಸಿಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ತೀನಿ. 3 ಟೊಮೊಟೊಸ್ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಪಲಾವ್ ಪೌಡರು, ಗರಂ ಮಸಾಲ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಮ್ಯಾರಿನೇಟ್ ಮಾಡ್ಕೊಂಡಿರೋವಂಥ ಸೋಯಾ ಚಕ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಕಮ್ಮಿ ಸ್ಪೈಸಸ್ ಅಂದರೆ ಬೆಳಗಿನ ತಿಂಡಿಗೆ ಸ್ವಲ್ಪ ಮಸಾಲ ಕಡಿಮೆ ಇರಬೇಕು. ಮಸಾಲ ಜಾಸ್ತಿ ಹಾಕಿದ್ರೆ ರುಬ್ಬಿ ಮಾಡಿದ್ರೆ ಎದೆ ಉರಿ ಅಂತ ಹೇಳ್ತಾರೆ ಕೆಲವೊಬ್ಬರು. ಅವರಿಗೆಲ್ಲ ಈ ಥರ ಆರಾಮಾಗಿ ಮಾಡ್ಕೋಬೋದು. ಈಗ ನಾನು 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ 1 ಲೋಟ ಅಕ್ಕಿಯನ್ನು ತೊಳೆದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಫೈನಲಿ ಫಿನಿಶಿಂಗಲ್ಲಿ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ವಿಷಲ್ ತೊಗೊಳ್ತೀನಿ. ಯೂಶ್ವಲಿ ನಾನು ರೈಸ್ ಬಾತ್ ಮಾಡುವಾಗ 2 ವಿಷಲ್ಸ್ ಕಂಪ್ಲೀಟ್ ಹಾಕ್ಸೋದಿಲ್ಲ. 1 ವಿಷಲ್ ಹಾಗೆ ಸ್ವಲ್ಪ ಹೊತ್ತು ಆದಮೇಲೆ ನಾನು ಆಫ್ ಮಾಡ್ಕೊಳ್ತೀನಿ. 2 ವಿಷಲ್ಸ್ ಹಾಕ್ಸಿದ್ರೆ ಅದು ಒತ್ತು ಬಿಡುತ್ತೆ. ಅದಕ್ಕೋಸ್ಕರ ನಾನು 2 ವಿಷಲ್ಸ್ ಹಾಕ್ಸೋದಿಲ್ಲ. ಯಾವಾಗಲೂ ಕೂಡ ರೈಸ್ ಬಾತನ್ನು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ವಿಷಲ್ಸ್ ಹಾಕ್ಸೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಯೂಶ್ವಲಿ ನಾನು ಅದೇ ಥರನೇ ಮಾಡೋದು. ಈಗ ಫೈನಲಿ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಸೋಯಾ ಚಕ್ಸ್ ಪಲಾವ್ ಫೈನಲಿ ರೆಡಿ ಆಯಿತು. ಹಾಗೆ ಧ್ವನಿನ ಸ್ಕೂಲಿಗೆ ಕಳ್ಸೋಣ ಅಂತ ರೆಡಿ ಮಾಡಿಸ್ತೀನಿ. ಬಟ್ ಅವಳಿಗೆ ಸ್ವಲ್ಪ ಲೂಸ್ ಮೋಷನ್ ಇರೋದ್ರಿಂದ ಕಳ್ಸೋಕ್ಕಾಗಲಿಲ್ಲ. ಮತ್ತು ಬೇಡ ಅಂತ ಸುಮ್ಮನೆ ಆದೆ. ಮೊದಲಿಗೆ ನಾನು ಅವಳಿಗೆ ಸ್ಪೋರ್ಲಾಕ್ ಪೌಡರನ್ನು ಕೊಟ್ಟು ನೆಕ್ಸ್ಟು ಎಳ್ನೀರು ತಂದುಕೊಟ್ಟೆ. ಎಳ್ನೀರಂದರೆ ತುಂಬಾ ಇಷ್ಟ, ತುಂಬ ಇಷ್ಟಪಟ್ಟು ಕುಡಿತಾಳೆ. ಪ್ರತಿದಿನ ಹಾಗೆಯೇ ನಾವೇನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿರ್ತೀವಿ, ಬಟ್ ಏನೋ ಆಗಿರುತ್ತೆ. ಮಾರ್ನಿಂಗ್ ಎಲ್ಲ ಚೆನ್ನಾಗೇ ಎದ್ದಾಗ ನಾನು ರೆಡಿ ಮಾಡೋ ಅಷ್ಟರೊಳಗಡೆ ಒಂದು 3 to 4 ಟೈಮ್ಸ್ ಮೋಷನ್ಗೆ ಹೋಗಿ ಬಂದು, ಅದಕ್ಕೋಸ್ಕರ ನಾನು ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಂಡೆ. ಹಾಗೆ ಯಾವುದಾದ್ರೂ ಇಮಿಡಿಯೇಟ್ ಏನಾದರೂ ಸ್ಟಾರ್ಟ್ ಆಯಿತು, ಅವಳಿಗೆ ಸಿಂಪ್ಟಮ್ಸ್ ಗೊತ್ತಾಗ್ತದೆ ಅಂದರೆ ಇಮಿಡಿಯೇಟ್ ನಾನು ಕೇರ್ ತೊಗೊಂಡು ಕಂಪ್ಲೀಟ್ ಮಾಡ್ತೀನಿ. ಸ್ವಲ್ಪ ಹನಿ ಜಾಸ್ತಿ ತಿಂದಿದ್ದು, ಹನಿ ಮೇಲೆ ಜಾಸ್ತಿ ಇಷ್ಟ, ಅದಕ್ಕೋಸ್ಕರ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ಅದಾದಮೇಲೆ ಓದ್ಕೊಡು ಅಂತ ಹೇಳ್ತಾ ಇದ್ಲು ಸ್ಟೋರೀಸ್ ಎಲ್ಲ ಹೇಳ್ಕೊಟ್ಟೆ. ಸ್ವಲ್ಪ ಹೊತ್ತು ಸ್ಲೇಟಲ್ಲಿ ಬರ್ಕೊಂಡು, ತುಂಬ ಚಳಿ ಇತ್ತು ಹೊರಗಡೆ, ಆದರೆ ನಾನು ಕಳಿಸಿರಲಿಲ್ಲ. ಸೊ ಆಮೇಲೆ ಸ್ವಲ್ಪ ಬಿಸಿಲು ಬಂದಮೇಲೆ ಹೊರಗಡೆ ಕರ್ಕೊಂಡು ಹೋಗಿ ಬಂದೆ. ಫುಲ್ ಡೇ ಅವಳು ರೆಸ್ಟ್ ಮಾಡಿದ್ದು ಮನೇಲಿ. ಸಂಜೆ ಹಾಗೆ ಸೊಪ್ಪೆಲ್ಲ ತೊಗೊಂಡ್ಬಂದು ಸೊಪ್ಪನ್ನು ಬಿಡಿಸ್ಕೊಳ್ತಾ ಇದ್ದೆ. ನಾನು ನಮ್ಮನೇಲಿ ಫ್ರಿಜ್ ಇಲ್ಲ ಅಂದರೂ ಕೂಡ ನಾನು ಹೇಗೆ ಒಂದು 3 to 4 ಡೇಸ್ ಅಪ್ ಟು 5 ಡೇಸ್ವರೆಗೂ ನಾನು ಸೊಪ್ಪನ್ನು ಹಿಡ್ಕೊಳ್ತೀನಿ. ಏಕೆ ಅಂದರೆ ಮೊದಲಿಗೆ ನಾನು ನೀಟಾಗಿ ಸೊಪ್ಪನ್ನು ಬಿಡಿಸ್ಕೊಂಡು ಚೆನ್ನಾಗಿ ಒಂದು 3 to 4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡಿ ಇಟ್ಕೊಂಡು ಚೆನ್ನಾಗಿ ನೀರು ಬಸ್ಕೊಳ್ತೀನಿ. ನಾನು ಈ ಥರ ಫಿಲ್ಟರಲ್ಲಿ ಅಂದರೆ ಮಲ್ಕೆ ಹುಳ್ಳಿಕಾಳು ಅದೆಲ್ಲ ಬಸೋಕೋದಕ್ಕೆ ಇಟ್ಕೊಂಡಿರ್ತೀನಿ ನಮ್ಮನ್ನ, ಅದರಲ್ಲಿ ನಾನು ಸೊಪ್ಪನ್ನು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಚೆನ್ನಾಗಿ ನೀರನ್ನು ಬಸಿದು ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಕೊಳ್ತೀನಿ. ಈಗ ಇಟ್ಕೊಳ್ಳೋದ್ರಿಂದ ನನಗೆ 4 to 5 ಡೇಸ್ವರೆಗೂ ಇಟ್ಕೊಳ್ತೀನಿ. ಆದಷ್ಟು ನಾನು ಸ್ವಲ್ಪನೇ ತರ್ತೀನಿ, ಜಾಸ್ತಿ ಏನು ತೊಗೊಬರೋದಿಲ್ಲ. ಫ್ರೆಶ್ ಆಗಿರುತ್ತೆ, ಹಾಗೆ ಫ್ರಿಜ್ ಎಲ್ಲ ಹಾಳಾಗುತ್ತೆ ಅಂತೇಳಿ ಸ್ವಲ್ಪನೇ ತೊಗೊಬರ್ತೀನಿ. ಸಪೋಸ್ ಬೇಕು ಅಂದರೆ ಅಷ್ಟು ದಿನ ಇಟ್ಕೊಳ್ತೀನಿ. ಹಾಗೆ ಒಂದು ಫಿಶ್ಶು ಸತ್ತೋಗ್ಬಿಟ್ಟಿದೆ. ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ದೆ, ಬಟ್ ನಮ್ಮ ಧ್ವನಿ ಅವಾಗವಾಗ ಕೈ ಹಾಕ್ತಾಯಿದ್ಲು, ಪೆನ್ಸಿಲೆಲ್ಲ ಇಡ್ತಿದ್ಲು, ಅದರಿಂದ ಏನಾದರೂ ಆಯಿತೋ ಗೊತ್ತಾಗಲಿಲ್ಲ. ಒಂದು ಫಿಶ್ ಸತ್ತೋಯ್ತು. ಬಟ್ ಅವಳಿಗೆ ಅಷ್ಟು ಹೇಳಿರಲಿಲ್ಲ, ಯಾಕೆಂದರೆ ಅವಳು ಜಾಸ್ತಿ ಅಡಿಕ್ಷನ್ ಆಗ್ತಾಳೆ ಅಂತ. ಸತ್ತೋಗಿ 1 ದಿವಸ ಆಗಿತ್ತು, ಬಟ್ ಹೇಳಿರಲಿಲ್ಲ ಅವಳಿಗೆ. ಇವತ್ತು ಹೇಳಿ ತೋರಿಸ್ತಾ ಇದ್ದೆ. ಹಾಗೆ ಬಟ್ಟೆಗಳೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು. ಅರ್ಜೆಂಟಲ್ಲಿ ಕೆಲವೊಂದೆಲ್ಲ ಹಾಗೆ ತೆಗ್ದು ಇಡ್ತಾ ಇದ್ದೆ. ಅದಕ್ಕೋಸ್ಕರ ನೀಟಾಗಿ ಎಲ್ಲವನ್ನೂ ತೆಗೆದಿಲ್ಲ, ಯಾವ ಮಾತ್ರ
ನೀಟಾಗಿಲ್ವೋ ಅದನ್ನೆಲ್ಲ ತೊಗೊಂಡು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೆ. ನೀಟಾಗಿ ಈ ಥರ ನಾವು ಅರೇಂಜ್ ಮಾಡೋದ್ರಿಂದ ನಾವು ಏಕೆ ತೊಗೊಂಡ್ರೂ ಕೂಡ ಸಮ್‌ಟೈಮ್ಸು ಕೆಳಗಡೆ ತೊಗೋಬೇಕು ಅಂದರೆ ಮೇಲ್ಗಡೆದೆಲ್ಲ ಇದಾಗ್ಬಿಡುತ್ತೆ. ಆವಾಗಲೇ ತಗೊಂಡ ತಕ್ಷಣ ಆಗ್ಬಿಡುತ್ತೆ, ಮತ್ತೆ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಏನಾಗಲ್ಲ. ಸಮ್‌ಟೈಮ್ಸ್ ಅರ್ಜೆನ್ಸಿನಲ್ಲಿ ನಾನು ಹಾಗೆ ತೊಗೊಂಡು ಬಿಟ್ಬಿಡ್ತೀನಿ, ನೀಟಾಗಿ ಇಟ್ಕೊಳ್ಳೋದಿಲ್ಲ. ಲಾಂಗ್ ಡ್ರೆಸಸ್ ಎಲ್ಲ ಒಂದು ಕಡೆ, ಡೈಲಿ ಯೂಸಸ್ ಎಲ್ಲ ಒಂದು ಕಡೆ, ಸ್ಯಾರೀಸ್ ಎಲ್ಲ ಒಂದು ಕಡೆ, ಬ್ಲೌಸಸ್ ಎಲ್ಲ ಒಂದು ಕಡೆ ಆ ಥರ ಇಟ್ಕೊಂಡಿದ್ದೀನಿ ಅರೇಂಜ್ ಮಾಡಿ. ಬಟ್ ಸ್ವಲ್ಪ ಚಿಕ್ಕದಾಗಿದೆ ಇದು, ಬಾಕ್ಸ್ ಥರ ಬಂದಿದೆ ಬೀರು. ಅಷ್ಟು ಜಾಗ ಇಲ್ಲ, ಅಷ್ಟರಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಕೊಳ್ತೀನಿ. ಜಾಸ್ತಿ ಬಟ್ಟೆಗಳೇನೇನಿಲ್ಲ, ನೆಸೆಸರಿ ಇರೋಷ್ಟು ಇಟ್ಕೊಂಡಿದ್ದೀನಿ, ಬೇಡದೇ ಇರೋವಂಥವು ಹಳೆವೆಲ್ಲ ತೆಗೆದಾಕೊಂಡಿದ್ದೀನಿ. ಹಾಗೆ ಸ್ಟಿಚಸ್ ಮಾಡೋವಂಥವು ತುಂಬಾ ಇದೆ ನನ್ನ ಹತ್ರ, ರೀಸ್ಟಿಚಸ್ ಮಾಡೋವಂಥವು ಬಟ್ಟೆ ಇಟ್ಕೊಂಡಿದ್ದೀನಿ. ಅದೆಲ್ಲದನ್ನು ಮಾಡ್ಕೊಳ್ಳೋದಕ್ಕೆ ಮಿಷಿನ್ ಇಲ್ಲ, ಬಟ್ ಮಿಷಿನ್ ತೊಗೋಬೇಕು. ಒಂದು ಮನೇಲಿ ಮಿಷಿನ್ ಇರಲೇಬೇಕು ಅನ್ಸುತ್ತೆ. ಪ್ರತಿಯೊಂದಕ್ಕೂ ತಿಂಗಳ ಹೆಚ್ಚು ಕಮ್ಮಿ ಆಗ್ತಾ ಇದೆ ನಮ್ಮದು ವೆಯ್ಟು. ಸೊ ಲೂಸ್ ಆಗುತ್ತೆ, ಟೈಟ್ ಆಗುತ್ತೆ. ಸೊ ಮತ್ತೆ ಪದೇ ಟ್ರೈಲರ್ ಹತ್ರ ಹೋಗಿ ಇಡ್ಸ್ಕೊಳೋದು, ಬಿಚ್ಚಿಸೋದು, ಇಟ್ಕೊಳ್ಳೋದು, ಬಿಚ್ಚಿಸೋದು ಆಗ್ತಾನೇ ಇದೆ. ಅಮ್ಮ ಊರಿಗೆ ಹೋದಾಗ ಅಮ್ಮನ ಹತ್ರ ಸಾರಿ ಸ್ಟಿಚ್ ಏನಾದರೂ ಮಾಡಿಸಿದ್ರೆ ಮಾಡಿಸ್ಕೊಬರ್ತೀನಿ. ಅಮ್ಮನ ಹತ್ರ ಮಿಷಿನ್ ಇದೆ. ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ, ಬಟ್ ತೊಗೊಳೋದಕ್ಕೆ ಒಬ್ಬರು ದುಡ್ದು ಎಲ್ಲದನ್ನು ಮನೆ ಮೇಂಟೈನ್ ಮಾಡೋದು ಕಷ್ಟ. ಬಟ್ ಎಲ್ಲದನ್ನು ತೊಗೊಳೋದಕ್ಕೆ ಅಷ್ಟು ಆಗೋದಿಲ್ಲ. ನಂದು ಏನೂ ಅರ್ನಿಂಗ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಅರ್ನಿಂಗ್ಸ್ ಬರೋವರೆಗೂ ಇರೋದ್ರಲ್ಲೇ ಆದಷ್ಟು ಖರ್ಚು ಕಡಿಮೆ ಮಾಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಕೆಲವೊಂದು ಸರಿ ಏನೇನೋ ತೊಗೋಬೇಕು ಅಂತ ಅನಿಸುತ್ತೆ, ತೊಗೊಳೋದಕ್ಕಾಗಲ್ಲ. ಎಲ್ಲ ಕೂಡ ಒಂದು ದಿವಸ ಆಗೇ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಮುಂಚೆಗಿಂತ ನಾವು ಇವಾಗ ಬೆಟರ್ ಆಗಿದ್ದೀವಿ. ಇವಾಗಿಂತ ಮುಂದಕ್ಕೆ ಇನ್ನೂ ಬೆಟರ್ ಆಗಿರ್ತೀವಿ ಅನ್ನೋ ಸ್ಟ್ರಾಂಗ್ ಆಗಿ ನಂಬಿಕೆ ಇದೆ. ಹಾಗೆ ನಾವು ಆ ನಂಬಿಕೆ ಮೇಲೆ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಾಕಾಗುತ್ತೆ, ಹಾಗೆ ಆಗುತ್ತೆ. ಊರಿಗೆ ಹೋತಂತೆ ಫಿಶ್, ಊರಿಗೆ ಹೋಯ್ತಾ ಮನೆ ಫಿಶ್ ಊರಿಗೆ ಹೋಯ್ತಾ? ಯಾವ ಊರಿಗೆ ಹೋಗಿತ್ತೆ? ಫಿಶ್ ಎಲ್ಲೋತು? ನೀರೊಳಗೆ ಹೋಗಿತ್ತಾ? ಸರಿ. ಇನ್ನೊಂದು ಫಿಶ್ ತರ್ತೀರಾ? ಸರಿ. ರ್ಯಾಬಿಟ್ ಕೂಡ ಬೇಕಾ ನಿನಗೆ? ರ್ಯಾಬಿಟ್ ಬೇಡ, ಕೊಚ್ಚುತ್ತಾ? ಮತ್ತೆ ರ್ಯಾಬಿಟ್ ಬೇಕು ಅಂತ ಹೇಳ್ತಾ ಇದ್ದೆ. ಪಪ್ಪಾಗೆ ಹೇಳೋಣ, ಮಮ್ಮಿ ನನಗೆ ರ್ಯಾಬಿಟ್ ಬೇಕು ಅಂತ ಹೇಳ್ತಾ ಇದ್ದೆ ನೀನು. ಪಾಪು ರ್ಯಾಬಿಟ್ ಬೇಕಾ? ಚಿಕ್ಕ ರ್ಯಾಬಿಟ್ ಬೇಕಾ ನಿನಗೆ? ದೊಡ್ಡದು ಬೇಡ? ಫಿಶ್ ಥರನಾ? ಧ್ವನಿಯರ ಅಪ್ಪಾಜಿ ಬಂದ ತಕ್ಷಣ ಗೋಲ್ಡಿ ಫಿಶ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಪ್ಪಾಜಿ ಹತ್ರ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿದೆ, ಆಲ್ರೆಡಿ ಒಂದು ಡೇ ಆಯ್ತು ಅದು ಸತ್ತೋಗ್ಬಿಟ್ಟು ತೆಗ್ದಾಕಿ. ನಾನು ಅವಳಿಗೆ ತೋರಿಸಿರಲಿಲ್ಲ ಅಷ್ಟೇ. ಇತ್ತೀಚೆಗೆ ಸ್ವಲ್ಪ ಫಿಶ್ಶಿಂದ ಅನಿಮಲ್ಸಿಂದ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಅಡಿಕ್ಷನ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ. ಹಾಗೆ ಊಟಕ್ಕೆ ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ನನಗೆ ಊಟ ಮಾಡ್ಕೊಂಡ್ವಿ. ಬಿಸಿ ಬಿಸಿ ಅನ್ನಕ್ಕೆ ಟೊಮೊಟೊ ಚಟ್ನಿ ಚೆನ್ನಾಗಿತ್ತು. ಗಂಟ್ಲು ನೋವು ನೆಗಡಿ ಇಬ್ಬರಿಗೂ ಇದ್ರಿಂದ ಬೇರೆ ಏನು ಮಾಡ್ಕೊಂಡಿರಲಿಲ್ಲ, ಚಟ್ನಿ ಮಾತ್ರ. ಸ್ವಲ್ಪ ಟೊಮೊಟೊ ಹುಳಿ ಕಮ್ಮಿ ಮಾಡಿ ಈರುಳ್ಳಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿ ಮಾಡ್ಕೊಂಡಿದ್ದೆ. ಹಾಗೆ ನನ್ನ ಆ್ಯಸ್ ಯೂಶುವಲ್ ವರ್ಕೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಅಡುಗೆ ಮುಗಿದ್ರೂ ಕೂಡ ನಂದು ಕ್ಲೀನಿಂಗು ಬೇಗ ಮುಗಿಯೋದಿಲ್ಲ. ನನಗೆ ಹೇಳಬೇಕು ಅಂದರೆ ಎಸ್ಪೆಷಲಿ ನಮ್ಮಮ್ಮ ಹೇಳ್ಕೊಟ್ಟಿರೋ ಪ್ರಕಾರ ನಮ್ಮ ಮನೆ ಯಾವಾಗಲೂ ಚೆನ್ನಾಗಿರಬೇಕು. ಇದು ಬಾಡಿಗೆ ಮನೆ, ಏನು ಬಾಡಿಗೆ ಮನೆ ಕ್ಲೀನ್ ಮಾಡೋದು, ಇದೇನು ಸ್ವಂತ ಮನೆನಾ ಅನ್ನೋ ಥರ ಭಾವನೆ ನನಗೇನಿಲ್ಲ. ಬಾಡಿಗೆ ಮನೆ ಆದರೂ ಕೂಡ ಅದು ಜೀವಿಸ್ತಿರೋದು, ವಾಸ ಮಾಡ್ತಾ ಇರೋದು ನಾವೇ. ನಾವು ಮನೆ ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ಮನೆ ಮುಂದೆ, ಎಸ್ಪೆಷಲಿ ನನಗೆ ನನ್ನ ಮನೆ ಮುಂದೆ ಜಾಸ್ತಿ ಕಸ ಇರೋದು ಅಥವಾ ಮನೆ ಒಳಗಡೆ ಕಸ ಇರೋದು ಆಲ್ಮೋಸ್ಟ್ ಅಲ್ಲಿ ಇಷ್ಟ ಆಗೋದಿಲ್ಲ. ಅದು ಕ್ಲೀನ್ ಮಾಡ್ದೇ ನಾನು ಮಲ್ಕೊಂಡ್ರೆ ಅಥವಾ ಏನಾದರೂ ಕೆಲಸ ಬಿಟ್ಟು ಕೂತ್ಕೊಂಡ್ರೆ ನನಗೆ ಏನೋ ಒಂಥರ ಹಿಂಸೆ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಕೆಲಸ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ ಕಂಪ್ಲೀಟ್ ಮಾಡಿಕೊಂಡೇ ನಾನು ನೈಟ್ ನಿದ್ದೆ ಮಾಡೋದು. ಹಾಗೆ ಸಿಂಕ್ ಹತ್ರ ಸ್ವಲ್ಪ ಸಿಮೆಂಟು ಹಾಳಾಗಿತ್ತು. ನೀರೆಲ್ಲ ತುಂಬ ಲೀಕ್ ಥರ ಆಗ್ತಾಯಿತ್ತು. ವಾಶ್ ಮಾಡಿ ಇಟ್ಕೊಂಡಿರೋಂಥ ಬುಟ್ಟಿಯಿಂದ ನೀರೆಲ್ಲ ಕೆಳಗಡೆ ಫೋಲ್ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ವೈಟ್ ಸಿಮೆಂಟ್ ತೊಗೊಂಡು ಸಿಮೆಂಟಿಂಗ್ ಮಾಡ್ಕೊತಾ ಇದ್ದೆ. ಏನೇ ಇರಲಿ ಚಿಕ್ಕ ಪುಟ್ಟ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೀನಿ. ನಮ್ಮ ಮನೆಯವ್ರ ಮೇಲೆ ಯಾವತ್ತೂ ಆಲ್ಮೋಸ್ಟ್ ಅಲ್ಲೂ ಡಿಪೆಂಡ್ ಆಗೋದಿಲ್ಲ ಯಾವ ಕೆಲಸಕ್ಕೂ. ಅವರಿಂದನೇ ಆಗುವಂಥ ಯಾವುದಾದ್ರೂ ಮೇಯ್ನ್ ಕೆಲಸ ಇದ್ದರೆ ಮಾತ್ರ ನಾನು ಅವರನ್ನು ಕರೆಯೋದು ಅಥವಾ ಅವ್ರನ್ನ ಕರೆಯೋರ ಜೊತೆ ಕರ್ಕೊಂಡು ಹೋಗೋದು ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ಇಂಡಿಪೆಂಡೆಂಟಾಗಿ ಎಲ್ಲ ಮಾಡ್ಕೊಳ್ತೀನಿ. ಮುಂಚೆಯಿಂದ ಹಾಗೆ ಬಂದಿರೋದು. ನಮ್ಮಿಂದ ಮತ್ತೆ ಅವ್ರ ಕೆಲಸಕ್ಕೆ ಪ್ರಾಬ್ಲಮ್ ಆಗಬಾರ್ದು, ಮಾಡೋದೇ ಒಬ್ಬರ ಕೆಲಸ.
ಅದರಿಂದ ಕೆಲಸ ಪ್ರಾಬ್ಲಮ್ ಆಗಿ ಮತ್ತು ಅರ್ನಿಂಗ್ಸು ಕೂಡ ಕಡಿಮೆ ಆಗೋದು ಮತ್ತು ಪ್ರಾಬ್ಲಮ್ ನಮಗೇನೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಆಲ್ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಧ್ವನಿನ ಮಲಗಿಸೋದು ದೊಡ್ಡ ಟಾಸ್ಕ್. ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಮಲಗಿಬಿಟ್ಟಿದ್ಲು ಇವತ್ತು. ಅದಕ್ಕೋಸ್ಕರ ಅವಳನ್ನು ಮಲಗಿಸೋ ಅಷ್ಟರಲ್ಲಿ 11:30 ಆಗೋಯಿತು. 11:30 ಆದಮೇಲೆ ನಾನು ನಾಳೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಎಲ್ಲ ಚೆಕ್ ಲಿಸ್ಟ್ ಮಾಡಿಟ್ಕೊಂಡಿದ್ದೆ. ಕೆಲವೊಂದು ದಿವಸ ಕೆಲಸ ಜಾಸ್ತಿ ಇದ್ದಾಗ ಎಲ್ಲ ಬರೆದಿಟ್ಕೊಳ್ತೀನಿ, ಈಸಿಯಾಗಿ ಮಾಡ್ಬೋದು ಮರಿದೆ ಅಂತ. ಈಗ ನನ್ನ ಫ್ರೈಡೇ ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.